ನಮಸ್ಕಾರ ಸ್ನೇಹಿತರೆ, ಇದು ನಮ್ಮ ಒಂದು ದಿನದ ಮನೆಯ ಹಸು ಸಾಕಾಣಿಕೆ ಬಗ್ಗೆ ನಿಮಗೆ ತಿಳಿಸುತ್ತೇನೆ. ಈಗ 5:30. ಈಗ ನೋಡಿ, ನಾವು ಹಸುಗಳನ್ನು ಆಚೆ ಬಿಟ್ಟು ಕಟ್ಟಾಕ್ತಾ ಇದ್ದೀವಿ. ತುಂಬ ಚಳಿ ಇರೋದ್ರಿಂದ ಹಾಲು ಕರೆಯೋ 2 ಹಸು ಮಾತ್ರ ಆಚೆ ಕಟ್ಟಾಕ್ತೀವಿ. ನೋಡಿ, ನೀರಿಟ್ಟಿದೆ ಆಲ್ರೆಡಿ, ಅವು ಕುಡಿತಾ ಇದ್ದಾವೆ. ಏಕೆ ಅಂದರೆ ತುಂಬ ತಣ್ಣಕ್ಕಿರೋದ್ರಿಂದ ಅವು ಅಷ್ಟು ಹೆಚ್ಚಾಗಿ ಕುಡಿತಿಲ್ಲ. ಓಕೆ, ಈಗ ಬೆಳಗ್ಗೆ 6 ಗಂಟೆ ಆಗ್ತಾ ಬಂದಿದೆ. ಹಾಲು ಕರಿಬೇಕು. ನೋಡಿ, ಶುಭ್ರವಾಗಿ ತೊಳೆದಿಟ್ಟಿರೋ ಅಂತಹ ಬಕೆಟ್ಗೆ ಹಾಲು ಕರಿತಾ ಇದ್ದೀವಿ. ಮತ್ತು ಕರಿಯೋದಕ್ಕೂ ಮುಂಚೆ ಕೈಗಳನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡಿರಬೇಕು. ಈಗ ತುಂಬ ಚಳಿ ಇರೋದ್ರಿಂದ ಹಸುಗಳನ್ನ ಬೆಳಗ್ಗೆ ಹೊತ್ತು ತೊಳೆಯೋದಕ್ಕಾಗ್ತಾ ಇಲ್ಲ. ಬೆಳಗ್ಗೆ ತೊಳೆದ್ರೆ ಪಾಪ ಚಳಿ ಇರೋದರಿಂದ ಆಗಲ್ಲ ಅಂದ್ಬಿಟ್ಟು ನಾವು ಒಂದು ಸ್ವಲ್ಪ ಬಿಸಿಲು ಬಂದಮೇಲೆ ಹಸು ತೊಳಿತೀವಿ. ಹಸುಗಳ ಸಾಕಾಣಿಕೆಯಿಂದ ನಮಗೆ ತುಂಬ ಉಪಯೋಗಗಳಿದ್ದಾವೆ. ಏಕೆಂದರೆ ಈ ಹಸು ಸಾಕಾಣಿಕೆಯಿಂದ ನಮಗೆ ಗಟ್ಟಿ ಹಾಲು ಸಿಗುತ್ತೆ ಮತ್ತು ಮೊಸರು ಈ ಥರ ನಾವು ಮಾಡ್ಕೊಳ್ಬೋದು. ನಮ್ಗೆ ಹಾಲಿನ ಸಮಸ್ಯೆ ಇರಲ್ಲ. ಅದೇ ರೀತಿ ನಮಗೆ ಈ ಹಸು ಹತ್ರ ಕೆಲಸ ಮಾಡೋದ್ರಿಂದ ಸಗಣಿಯಲ್ಲಿ ಎಲ್ಲ ಇರೋದ್ರಿಂದ ನಮಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗಲ್ಲ. ಏಕೆಂದರೆ ಮನೆ ಮುಂದೆ ಸಗಣಿಯಲ್ಲಿ ಸಾರಿಸ್ತಾರೆ. ಏಕೆಂದರೆ ನೆಗೆಟಿವ್ ಫೀಲಿಂಗ್ಸ್ ಹೋಗಲಿ ಮತ್ತು ಪಾಸಿಟಿವ್ ಬರಲಿ, ಒಳಗಡೆಗೆ ಬೇರೆ ಹುಳು ಸೊಳ್ಳೆ ಈ ಥರ ಯಾವ ಪ್ರವೇಶ ಮಾಡದೇ ಇರಲಿ ಅಂತ ಮಾಡ್ತಾರಲ್ವ. ಸೊ ನಮಗೆ ಇದು ಚೆನ್ನಾಗಿ ಅಭ್ಯಾಸ ಆಗಿಬಿಟ್ಟಿದೆ. ಬೆಳಗ್ಗೆ ಕಸ ತಳ್ತಾ ಇದ್ದೀವಿ. ಸೊ ಕಸ ತಳ್ಳಿಬಿಟ್ಟು ನಾವು ಕೊಟ್ಟಿಗೆ ಕ್ಲೀನ್ ಮಾಡಿರೋದೆಲ್ಲ ನಿಮಗೆ ನಾನು ನೋಡಿಸ್ತೀನಿ. ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ಆದಷ್ಟು ಇದರ ಗಂಜಲ ಎಲ್ಲ ಇರುತ್ತಲ್ವ, ಗಂಜಲ ರೋಗ ನಿರೋಧಕವಾಗಿ ಕೆಲಸ ಮಾಡುತ್ತೆ. ಸಸ್ಯಗಳಿಗೆ ದೈಹಿಕವಾಗಿ ಯಾವುದೇ ರೀತಿ ಎಕ್ಸಸೈಸ್ ಏನು ಬೇಕಾಗಲ್ಲ. ಏಕೆಂದರೆ ನಾವು ಆಲ್ರೆಡಿ ಡೈಲಿ ಇದ್ರ ಹತ್ರ ಕೆಲಸ ಮಾಡೋದ್ರಿಂದ ನಾವು ಯಾವುದೇ ಎಕ್ಸ್ಟ್ರಾ ವರ್ಕ್ ಮಾಡೋ ಅವಶ್ಯಕತೆ ಇಲ್ಲ, ವಾಕಿಂಗ್ ಹೋಗಬೇಕು ಅನ್ನೋದೇನೂ ಇಲ್ಲ. ಪಶು ಸಾಕಾಣಿಕೆಯಿಂದ ತುಂಬ ಉಪಯೋಗಗಳಿವೆ. ಗಂಜಲ, ಸಗಣಿ ಎಲ್ಲ ಮನುಷ್ಯನಿಗೆ ಯೂಸ್ಫುಲ್ ಆದದ್ದು. ನೋಡಿ ಫ್ರೆಂಡ್ಸ್, ಇದೇ ನಮ್ಮ ಮನೆ ಒಂದು ದಿನದ ಕೆಲಸದ ಬಗ್ಗೆ ನೋಡಿಸ್ತಾ ಇದ್ದೀನಿ. ದಿನ ಒಂದೊಂದು ರೀತಿ ಒಂದೇ ಕೆಲಸ ಮಾಡಿದ್ರು ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ಲೀಸ್ ಫ್ರೆಂಡ್ಸ್. ಪ್ರಾಣಿ ಮತ್ತು ಮನುಷ್ಯನ ನಡುವಿನ ಸಂಬಂಧ ಅವಿನಾಭಾವಂಥದ್ದು. ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಇಷ್ಟೇ ಅಲ್ಲದೆ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ನಮಗೆ ದೈಹಿಕವಾಗಿ ಒಳ್ಳೆಯದು ಮತ್ತು ನಮಗೆ ಹಣಕಾಸಿನ ಕಷ್ಟನೂ ಬರಲ್ಲ. ಒಬ್ಬರ ಮೇಲೆ ಡಿಪೆಂಡ್ ಆಗಬೇಕು ಅನ್ನೋ ಸಹ ಇರಲ್ಲ. ನಮ್ಮ ಕೆಲಸ ನಾವು ಮಾಡಿಕೊಂಡ್ರೆ ಸಾಕು, ಆರಾಮಾಗಿ ನಾವು ಲೈಫ್ ಲೀಡ್ ಮಾಡ್ಬೋದು. ಏಕೆಂದರೆ ಇದನ್ನ ಸಾಕಾಣಿಕೆಯಿಂದ ನಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗದೆ ಆರಾಮಾಗಿರ್ಬೋದು. ಮತ್ತು ನಾನು ಒಳಗಡೆ ಕಸ ತಳ್ಳಿದ್ನಲ್ವ, ಔಟ್ಸೈಡ್ ತಳ್ತಾ ಇದ್ದೀನಿ. ಇನ್ನೊಂದು, ಹಸುಗಳು ಮನೆ ಮುಂದೆ ಇಂಪಾರ್ಟೆಂಟಾಗಿ ಒಳಗಡೆನೂ ಎಷ್ಟು ಕ್ಲೀನಾಗಿರುತ್ತೋ ಔಟ್ಸೈಡು ಅಷ್ಟೇ ಕ್ಲೀನಾಗಿರಬೇಕು. ಯಾವಾಗ ನಾವು ಸ್ವಚ್ಛವಾಗಿ ಇಟ್ಟಿರ್ತೀರೋ ಅವಾಗೇ ಹಸುಗಳಿಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಬರದೆ ಆರೋಗ್ಯವಾಗಿರ್ತವೆ. ಅವೆಷ್ಟು ಆರೋಗ್ಯವಾಗಿರುತ್ತೋ ಅಷ್ಟೇ ನಮಗೂ ಉತ್ತಮವಾಗಿರುತ್ತೆ. ಒಂದು ಕಾಯಿಲೆಗಳು ಬರದೇ ಇದ್ದಂಗೆ ನಾವು ಟೈಮು ಅವ್ರು ಹೇಳೋ ಟೈಮ್ಗೆ ಇಂಜೆಕ್ಷನ್ಸ್ ಹಾಕ್ಸ್ಬೇಕು. ಅದಂತೂ ಕಂಪಲ್ಸರಿ. ನೋಡಿ, ಈ ಮುಗ್ಧ ಹಸುಗಳನ್ನ ತೊಳೆದು ಕಟ್ಟಾಕಿದ್ದೀರಿ, ಎಷ್ಟು ಚೆನ್ನಾಗಿದ್ದಾವೆ ಅಂದ್ಬಿಟ್ಟು. ನೋಡಿದ್ರಲ್ವ, ನಮ್ಮ ಮನೇಲಿ 4 ಹಸು ಮತ್ತು 4 ಕುರಿ ಇದೆ. ನೋಡಿ, ಆಲ್ರೆಡಿ ಇದನ್ನು ಸಹ ತೊಳೆದುಬಿಟ್ಟು ಇಟ್ಟಿದ್ದೀವಿ. ಈಗ ಇವು ಸ್ವಲ್ಪ ಹುಲ್ಲಾಕೋಣ. ಹುಲ್ಲಾಕ್ಬಿಟ್ಟು 10 ಗಂಟೆಗೆ ನಾವು ಔಟ್ಸೈಡ್ ಕಟ್ಟಾಕಿರ್ತೀರಲ್ವ, ಬೆಳಗ್ಗೆ 6 ಗಂಟೆಗೆ ಈಗ ಒಳಗಡೆ 10 ಗಂಟೆಗೆ ಕಟ್ಟಾಕ್ತೀವಿ. ಯಾಕೆಂದರೆ ಬಿಸಿಲು ಜಾಸ್ತಿ ಇರೋದ್ರಿಂದ. ನೋಡಿ, ಈಗ ನಾನು ಮೇವು ಹಾಕ್ಬಿಟ್ಟು ಹಸುನ ಒಳಗಡೆ ಕಟ್ಟಾಕ್ತೀನಿ. ನೋಡಿ, ಹಸುಗಳನ್ನ ಒಮ್ಮೆ ನೋಡಿ ನಿಮಗೆ ಗೊತ್ತಾಗುತ್ತೆ ಅವುಗಳ ನಮ್ಮ ನಡುವಿನ ಸಂಬಂಧ ಏನು ಅಂತ. ನಾವೇನಾದರೂ ಮಾತನಾಡಿದ್ರೆ ಸಹ ಅವು ಅರ್ಥ ಮಾಡ್ಕೊಳ್ತವೆ. ನಿಜವಾಗ್ಲೂ ಖುಷಿಯಾಗುತ್ತೆ. ಬೈ ಚಾನ್ಸ್ ಏನಾದರೂ ಆ ಕಡೆ ನಡಿ ಅಂದರೆ ಅವೆಲ್ಲನೂ ಮೂಗು ಪ್ರಾಣಿಗೆ ಸಹ ಅರ್ಥ ಮಾಡ್ಕೊಳ್ತವೆ. ಅದಕ್ಕೆ ಖುಷಿಯಾಗುತ್ತೆ. ನಾನು ಬಿಚ್ಚುತ್ತಾ ಇದ್ದೀನಿ. ಈಗ ಮೇವು ಹಾಕ್ತೀನಿ. ನಿಮಗೆ ನೋಡಿರಂತೆ ಯಾವ ರೀತಿ ಇದ್ದಾವೆ ನಮ್ಮ ಮನೆಯಲ್ಲಿ ಹಸುಗಳು ಮತ್ತು ಕುರಿಗಳು ಅಂದ್ಬಿಟ್ಟು. ಅದಕ್ಕೂ ಮುಂಚೆ ಈಗ ಸ್ವಲ್ಪ ಬಿಸಿಲು ಜಾಸ್ತಿ ಇರೋದ್ರಿಂದ ಹಸಿ ಮೇವು ಕಡಿಮೆ ಇದೆ. ಅದಕ್ಕಾಗಿ ನಾನು ಒಣ ಮೇವು ಹಾಕ್ತಿದ್ದೀನಿ. ಬನ್ನಿ ಒಳಗಡೆ ಕಟ್ಟಾಕೋಣ.
ಎಷ್ಟೊಂದು ಚೆನ್ನಾಗಿದ್ದಾವೆ. ಒಣಗಿದ್ದೆ ಅನಿಸುತ್ತೆ ಪಾಪ, ಅದಕ್ಕೆ ಅವು ನೋಡಿ. ನಮ್ಮ ಇದು ಕರು 2 ಕರು 2 ಹಸು ನೋಡಿ ಮೇಯ್ತಾ ಇದ್ದಾವೆ. ಚೆನ್ನಾಗಿದ್ರೆ ಒಂದು ಲೈಕ್ ಮಾಡಿ. ಅವು ಎಷ್ಟು ಚೆನ್ನಾಗಿ ಹುಲ್ಲು ತಿಂತಿದ್ದಾವೆ ಅಂತ ನೋಡಿ. 4 ಇದ್ದಾವೆ ಫ್ರೆಂಡ್ಸ್. ನೋಡಿ ಇದು ಕುರಿ ಔಟ್ಸೈಡ್ ಮೇಯೋದಕ್ಕೆ ಹೋಗಬೇಕು. ಅದಕ್ಕಾಗಿ ನಾನು ಹಾಲು ಕುಡಿಲಿ ಅಂತ ಎಬ್ಬರಿಸಿದ್ದೀನಿ. ಈಗ ಔಟ್ಸೈಡು ಹಾಕಿದ್ರಲ್ವ, ಸೊ ಆ ಕಸ ಎಲ್ಲ ಎತ್ತಾಕಿದ್ದೀನಿ. ಏಕೆಂದರೆ ಸಗಣಿ ಬಿಸಿಲಿಗೆ ಒಣಗಬಾರ್ದು ಅಂತ ಹೇಳ್ತಾರೆ ದೊಡ್ಡವರು. ಒಣಗಿದ್ರೆ ಅದು ಹಸುಗಳಿಗೆ ಕೀಡು ಅಂತ ಹೇಳ್ತಾರೆ. ಅದಕ್ಕಾಗಿಯೇ ನಾನು ಎತ್ತಾಕಿದ್ದೀನಿ ಫ್ರೆಂಡ್ಸ್. ನೀವೇ ನೋಡ್ತಾ ಇದ್ದೀರಲ್ವ, ಬೆಳಗ್ಗೆಯಿಂದ ಸಂಜೆವರೆಗೂ ಎಷ್ಟೊಂದು ಕೆಲಸ ಇರುತ್ತೆ ಅಂದ್ಬಿಟ್ಟು. ಈಗ ಇವ್ರಿಗೆ ನೀರಿಡಬೇಕು. ಈಗ ಮೇಯೋದಕ್ಕೆ ಹೋಗಬೇಕು, ಇಲ್ಲಾಂದರೆ ಅವರ ಅಮ್ಮ ಹೋಗಲ್ಲ. ಚಿಕ್ಕ ಮರಿ ಆಗಿರೋದ್ರಿಂದ ಅದನ್ನು ಮನೆಯಲ್ಲೇ ಇಟ್ಕೊಳ್ತೀವಿ. ನೋಡಿ ನನಗೆ ಅದಕ್ಕಿರೋ ನಡುವಿನ ಅಟ್ಯಾಚ್ಮೆಂಟ್ ಒಮ್ಮೆ ನೋಡಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಇದ್ರ ನೇಮ್ ಬಂದು ನಿಹಾ ಅಂತ. ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಂದ್ಬಿಟ್ಟು. ನಿಮಗೆ ಇನ್ನೂ ಫೇಸ್ ನೋಡಿಸ್ತಿಲ್ಲ. ಓಕೆ, ನಾನೀಗ ಹಸಿ ಮೇವು ತಂದಿದ್ರಲ್ವ, ಹಸಿ ಮೇವು ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಈಗ ಹಸುಗಳು ಮಲ್ಕೊಂಡಿದ್ವು ಆಲ್ರೆಡಿ. ಈಗ ಮೇವು ತಿನ್ನೋದಕ್ಕೆ ಎದ್ದೇಳಿದ್ದಾವೆ. ಸಗಣಿ ಹಾಕ್ಕೊಂಡು ಅದ್ರ ಮೇಲೆ ಮಲ್ಕೊಂಡ್ಬಿಟ್ರೆ ಮತ್ತೆ ಗಲೀಜಾಗಿ ಹೋಗ್ತವೆ ಅಂದ್ಬಿಟ್ಟು ಟೈಮ್ ಟು ಟೈಮ್ ನಾವು ಸಗಣಿ ಎತ್ತಾಕ್ತಾ ಇರಬೇಕು. ಮತ್ತು ನೀರು ಹಿಡಿತಾ ಇದ್ದೀನಿ ನಾನು, ಯಾಕೆಂದರೆ ನೀರು ಇಡಬೇಕು ಹಸುಗಳಿಗೆ ಅಂತ. ಬರೀ ನೀರು ಇಡೋದಿಲ್ಲ, ಅದ್ರ ಜೊತೆಗೆ ಹಿಂಡಿ ಬೂಸ ಎಲ್ಲ ಸೇರಿಸ್ಬಿಟ್ಟು ಇಡ್ತೀವಿ. ಯಾಕೆಂದರೆ ಹಾಲಾಗೋ ಹಸುಗಳಿಗೆ ಟೈಮ್ ಟು ಟೈಮ್ ಚೆನ್ನಾಗಿ ಹಿಂಡಿ ಬೂಸ ಕೊಟ್ಟರೆ ಹಾಲಾಗೋದು. ಮಕ್ಕಳೇ ನಾನು ಇರ್ತೀನಿ. ನಾವು ಯಾವತ್ತೂ ಅಷ್ಟೇ ಹಸುಗಳಲ್ಲಿ ಯಾವತ್ತೂ ಮೋಸ ಆಗೋದಿಲ್ಲ. ಏಕೆಂದರೆ ಇವರಿಂದ ಆದಾಯ ಅಂತೂ ಬರುತ್ತೆ. ಇದು ಗೊಬ್ಬರದಿಂದ ಆದಾಯ ಬರುತ್ತೆ. ಈ ಮನುಷ್ಯ ಮತ್ತು ಪ್ರಾಣಿಗಳ ನಡುವೆ ಅವಿನಾಭಾವ ಸಂಬಂಧ ಇರುತ್ತೆ ಅಂತ. ಬೇಕಾದರೆ ಇದನ್ನೇ ನೋಡಿ, ನಾನು ಆಲ್ರೆಡಿ ಅಲ್ಲಿ ಕೆಲಸ ಮಾಡ್ಬಿಟ್ಟು ಬರೋಷ್ಟೊಳಗಡೆ ಅದು ಆಲ್ರೆಡಿ ನನ್ನ ಪಕ್ಕ ಬಂದು ಮಲ್ಕೊಂಬಿಟ್ಟಿದ್ದೆ. ಅದೆಷ್ಟೊಂದು ಹಚ್ಕೊಂಡಿದೆ ಅಂದರೆ, ಮತ್ತು ಚಿಕ್ಕ ಮಗು ಅದು ಎಷ್ಟೊಂದು ಚೆನ್ನಾಗಿದೆ. ಮನೆಯೆಲ್ಲ ಇರುತ್ತೆ. ಕ್ಯಾಮ್ರಾ ಸ್ವಲ್ಪ ಫಾಸ್ಟ್ ಮಾಡೋದ್ರಿಂದ ಸ್ವಲ್ಪ ಸ್ಪೀಡಾಗಿರೋದು ಗೊತ್ತಾಗುತ್ತೆ. ನೋಡಿ ಏನು ಕೆಲಸ ಕೊಡುತ್ತೆ ಅಂತ. ನಾನು ಎಲ್ಲಿ ಹೋಗಿ ಅಲ್ಲಿಗೆ ಬರಲೇಬೇಕು ಅದು. ಓಕೆ ಫ್ರೆಂಡ್ಸ್, ಪ್ಲೀಸ್ ಫ್ರೆಂಡ್ಸ್, ನಿಮ್ಗೆ ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಡಿ. ಈಗ ನಾನು ಹಸುಗೆ ನೀರು ಇಡೋದಕ್ಕೆ ಹೋಗಬೇಕು ನೋಡಿ. ಮನೇಲೆಲ್ಲ ತೊಗೊಂಡು ಹೋಗ್ತಾ ಇದ್ದೀರಿ. ನಾವು ಎಷ್ಟೊಂದು ಚೆನ್ನಾಗಿ ನೋಡ್ಕೊತಾರೋ ಅಷ್ಟೇ ಹಾಲು ಬರುತ್ತೆ ಅಂದ್ಬಿಟ್ಟು ನಾವೇನೋ ನೆಗ್ಲೆಕ್ಟ್ ಮಾಡಿದ್ರೆ ಅದರಲ್ಲೂ ನೆಗ್ಲೆಕ್ಟ್ ಆಗುತ್ತೆ. ಏಕೆಂದರೆ ನಾವೆಷ್ಟು ಹಾಕಿದ್ರೂ ಅಷ್ಟು ಎತ್ಕೊಳ್ಳೋದಕ್ಕೆ ಸಾಧ್ಯ. ನಾವೇನು ಹಾಕಲಿಲ್ಲ ಅಂದರೆ ಏನು ತೊಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ನೀವು ಹೇಳಿ. ನಾನು ಹಸುಗಳಿಗೆ ಹಿಂಡಿ ಬೂಸ ಹಾಕಿ ಇಡ್ತಾಯಿದ್ದೀನಿ. ಆಲ್ರೆಡಿ ಒಂದು ಹಸು ಕುಡಿತಾ ಇದೆ. ಅದು ಒಳಗಡೆ ಮೂತಿ ಇಕ್ಕಿರೋದು ಕ್ಲಿಯರಾಗಿ ಕಾಣಿಸಲ್ಲ. ನಿಮ್ಗೆ ಇನ್ನೊಂದು ಬೇರೆ ಹಸು ನೋಡಿಸ್ತೀನಿ. ಪ್ಲೀಸ್ ಫ್ರೆಂಡ್ಸ್, ನಿಮ್ಗೇನಾದರೂ ನನ್ನ ಹಳ್ಳಿ ಜೀವನದ ಬಗ್ಗೆ ಇಷ್ಟ ಆದರೂ ಪ್ಲೀಸ್ ಒಂದು ಲೈಕ್ ಕೊಡೋದು ಮರಿಬೇಡಿ. ಯಾವುದೇ ವಾಕಿಂಗ್ ಏನೂ ಇಲ್ಲ, ಆರಾಮಾಗಿ ನಾವು ಸಣ್ಣ ಆಗೋದಕ್ಕೆ ಸಾಧ್ಯ. ಅದಕ್ಕೆ ಅದೇ ರೀತಿ ನಮಗೆ ಆದಾಯ ಸಹ ಅದೇ ರೀತಿ ಬರುತ್ತೆ. ಬಟ್ ನಾವು ಮಾಡಬೇಕಾಗಿರೋದು ಟೈಮ್ ಟು ಟೈಮ್ ಕೆಲಸ ಮಾಡ್ತಾ ಇರಬೇಕಷ್ಟೇ. ನೋಡಿ ಈಗ ನೀರು ಕುಡಿದ ಮೇಲೆ ಮೇವು ಹಾಕಬೇಕು. ನಾನು ಮೇವು ಹಾಕ್ತಾಯಿದ್ದೀನಿ ನೋಡಿ. ನಾನು ಬಂದಿರೋದಕ್ಕೆ ಕುರಿ ಮರಿ ಅಲ್ಲೇ ಬಂದು ಮಲ್ಕೊಂಡಿದ್ದೆ. ಇದ್ರ ಬಗ್ಗೆ ಮತ್ತು ನನ್ನ ಬಗ್ಗೆ ಒಮ್ಮೆ ಥಿಂಕ್ ಮಾಡಿ ನಮ್ಮಿಬ್ಬರ ನಡುವೆ ಯಾವ ರೀತಿ ಸಂಬಂಧ ಇದೆ ಅಂದ್ಬಿಟ್ಟು ನೋಡಿ. ನನ್ನ ಮನೆ ಒಳಗಡೆ ಹೋಗೋಷ್ಟೊಳಗಡೆ ಬಂದುಬಿಟ್ಟಿದೆ. ತುಂಬ ಹಚ್ಕೊಂಡ್ಬಿಟ್ಟಿದೆ ಇದು. ನನ್ನ ಪಕ್ಕನೇ ಮಲ್ಕೊಂಡಿದೆ ನೋಡಿ. ತುಂಬ ತೀಟೆ ನನ್ನ ತೀಟೆ. ಓಕೆ ಫ್ರೆಂಡ್ಸ್, ನೀವು ಇಲ್ಲಿ ಈ ಸೌಮ್ಯಗೌಡ ಯೂಟ್ಯೂಬ್ ಚಾನಲ್ಗೆ ಬಂದು ನಾನು ವೀಡಿಯೋ ನೋಡ್ತಾ ಇರೋದಕ್ಕೆ ಧನ್ಯವಾದಗಳು. ಬಟ್ ಲಾಸ್ಟ್ವರೆಗೂ ನೋಡಿ ವಿಡಿಯೋ. ನಿಮಗೆ ಹಳ್ಳಿಯಲ್ಲಿ ಇದೇ ರೀತಿ ಯಾವ ರೀತಿ ಮಾಡ್ತೀರೋ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ ನೋಡಿ. ನಾನು ಮತ್ತೆ ನೀರು ಹಿಡಿತಾ ಇದ್ದೀನಿ. ಯಾಕಂದರೆ 5 ಗಂಟೆಗೆ ಔಟ್ಸೈಡ್ ಕಟ್ ಹಾಕಬೇಕು. ಒಂದೇ ಹತ್ರ ಕಟ್ ಹಾಕಿದರೆ ಅವು ಆಗೋದಿಲ್ಲ. ಹಾಲು ಕರ್ಕೊಬೇಕಂದ್ರೆ ಔಟ್ಸೈಡ್ ಕಟ್ಟಲೇಬೇಕು. ಬೆಳಗ್ಗೆಯಿಂದ ಮನೆಯಲ್ಲೇ ಇರುತ್ತಲ್ವ, ಅದಕ್ಕೆ ಪಾಪ ಆಗಲ್ಲ. ಅದಕ್ಕೆ ಔಟ್ಸೈಡ್ ಕಟ್ಟಬೇಕು. ಅದು ಮನೆಯಲ್ಲಿದ್ದರೆ ಹಸುಗಳ ಮನೆಯಲ್ಲಿ, ಮತ್ತು ಔಟ್ಸೈಡ್ ಕಟ್ಟಲಿಲ್ಲ ಅಂದರೆ ಆಗೋದಿಲ್ಲ. ಅದಕ್ಕೆ ನಾನು ಹಸುಗೆ ನೀರು ಇಟ್ಕೊಂಡು ಕರ್ಕೊಂಡೋದೆ. ಕೆಲವೊಂದು ಹಸು ಬರೀ ನೀರು ಕುಡಿದು, ಇನ್ನೊಂದು ಕೆಲವೊಂದು ಕುಡಿದಿಲ್ಲ. ಔಟ್ಸೈಡಲ್ಲಿ ನೀರು ಇಡ್ತೀನಿ. ಅದಕ್ಕೂ ಮುಂಚೆ ಬೇಗ ಕಸ ತಳ್ತಿದ್ದೀನಿ. ಯಾಕೆಂದರೆ ಈಗ ನೈಟ್ ಮತ್ತೆ ಕಟ್ಟಾಕ್ಬೇಕಲ್ವ, ಅದಕ್ಕಾಗಿ ಕಸ ತರಬೇಕು.
ಸಪ್ರೇಟ್ ಕಟ್ಟಾಗಿದ್ವಿ. ಫ್ರೆಂಡ್ಸ್, ನಿಮ್ಮ ಮನೇಲಿ ಹಸು ಇದ್ದರೆ ಯಾವ ರೀತಿ ಹಸು ಇದೆ, ನೀವು ಎಷ್ಟು ಹಾಲು ಹಾಕ್ತೀರಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಬಟ್ ಮನೆಯಲ್ಲಿಲ್ಲ, ಹಸು ಇಲ್ಲ ಅಂದರೆ ಪರವಾಗಿಲ್ಲ, ನೀವು ಈ ವಿಡಿಯೋ ನೋಡಿ ನಮ್ಮ ರೀತಿ ಯಾವ ರೀತಿ ಕೆಲಸ ಮಾಡ್ತೀರಾ ಅಂದ್ಬಿಟ್ಟು ನೀವು ಕಮೆಂಟ್ ಬಾಕ್ಸಲ್ಲಿ ನಾವು ಅಭಿಪ್ರಾಯ ತಿಳಿಸಿ. ಫ್ರೆಂಡ್ಸ್, ನೀವು ಇಲ್ಲಿವರೆಗೂ ನೋಡಿರ್ತೀರ ಅಂದರೆ ಹಸುಗಳ ಜೀವನದಲ್ಲಿ ನಾವು ಯಾವ ರೀತಿ ನಮ್ಮದು ಪಾಲು ಯಾವ ರೀತಿ ಇದೆ, ನಮ್ಮ ಜೀವನದಲ್ಲಿ ಹಸುಗಳ ಪಾಲು, ಹಸುಗಳ ಜೀವನದಲ್ಲಿ ನಮ್ಮ ಪಾಲು ಯಾವ ರೀತಿ ಇದೆ ಅಂತ ತಿಳ್ಕೊಳ್ಳಿ. ಮತ್ತು ನೋಡಿ, ಟೈಮ್ ಆಯಿತು, ಇವು ಮೇಯಕ್ಕೆ ಹೋಗಿದ್ದಿದ್ವು ಬಂದುಬಿಟ್ಟಿದ್ದಾವೆ. ಈಗ ನಾನು ಕೆಲವೊಂದು ಹಸು ಕುಡ್ದಿಲ್ಲ ಅಂತ ಹೇಳಿದಲ್ವ, ಅವುಗಳಿಗೆ ತೊಗೊಂಡೋಗಿರ್ತಾ ಇದ್ದೀನಿ ನೋಡಿ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮರಿಬೇಡಿ. ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ನೋಡಿ, ಬಂಡಿ ಹೇಳ್ಕೊಂಡು ಹೋದ್ರು. ಈಗ ಹಾಲು ಕರಿತಾ ಇದ್ದೀವಿ ನೋಡಿ, ಸಂಜೆ ಆಯ್ತಲ್ವ, ಅದಕ್ಕೆ ಹಾಲು ಕರಿತಾ ಇದ್ದೀವಿ ನೋಡಿ. ಹಾಲು ಬಿಂದಿಗೆಯಲ್ಲಿ ಈಗ ನೈಟ್ 9 ಗಂಟೆ ಆಯಿತು. ಈಗ ಒಳಗಡೆ ಕಟ್ಟಾಕ್ಬಿಟ್ಟು ನಾವು ಹಸಿ ಮೇವು ಹಾಕಿದ್ದೀವಿ. ಸೊ ಅದನ್ನೊಮ್ಮೆ ನೋಡಿಸ್ತೀನಿ ನೋಡಿ. ಫ್ರೆಂಡ್ಸ್, ಎಲ್ಲ ಚೆನ್ನಾಗಿದ್ದಾವೆ ಅಂತ ಒಮ್ಮೆ ನೋಡ್ಕೊಂಬಂದು ಮಲ್ಕೊಂಡ್ಬಿಡ್ಬೇಕು. ಥ್ಯಾಂಕ್ ಯು ಫ್ರೆಂಡ್ಸ್, ಎಲ್ಲರಿಗೂ ನೋಡೋದಕ್ಕೆ ಧನ್ಯವಾದಗಳು.